ಶಿಕ್ಷಣ ಪಡೆಯೋದಕ್ಕೆ ಪ್ರಾಣವನ್ನೇ ಪಣಕ್ಕಿಡಬೇಕು. ಉಕ್ಕಿ ಹರಿಯೋ ಹಳ್ಳ ದಾಟಿ ಹೋಗ್ತಾರೆ ಮಕ್ಕಳು. ವಿಜಯಪುರ ಅಲಿಯಾಬಾದ್ನಲ್ಲಿ ಮಕ್ಕಳ ಪರದಾಟ. ಶಿಕ್ಷಣ ಪಡಿಬೇಕು ಅಂದ್ರೆ ಪ್ರಾಣವನ್ನೇ ಪಣಕ್ಕಿಡಬೇಕು. ಉಕ್ಕಿ ಹರಿಯೋ ಹಳ್ಳವನ್ನ ದಾಟಿ ಬರಬೇಕು ಮಕ್ಕಳು. 50ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಸಂಕಷ್ಟ ಎದುರಾಗಿದೆ. ಹಗ್ಗ ಹಿಡಿದು ಹಳ್ಳ ದಾಟಿ ಹೋಗಬೇಕಾದ ಪರಿಸ್ಥಿತಿ ಇದೆ. ಪೋಷಕರು ಹಗ್ಗ ಹಿಡಿದ್ರೆ ಹಳ್ಳ ದಾಟ್ತಾರೆ ಮಕ್ಕಳು. ಭಾರಿ ಮಳೆಗೆ ಉಕ್ಕಿ ಹರಿತಾ ಇದೆ ಹಳ್ಳ. ತೋಟದ ವಸತಿಯಲ್ಲಿರೋ 40 ಕುಟುಂಬಗಳು ಅಲಿಯಾಬಾದ್ ನಾಗಠಾಣ ಶಾಲೆಗೆ ಹೋಗೋದಕ್ಕೆ ಕಷ್ಟಪಡ್ತವೆ. ದೃಶ್ಯದಲ್ಲಿ ನೋಡ್ತಾ ಇದ್ರಿ. ಹಳ್ಳಕ್ಕೆ ಸೇತುವೆ ನಿರ್ಮಿಸ್ಕೊಡಿ ಅಂತ ಮನವಿ ಮೇಲೆ ಮನವಿ ಮಾಡಿದ್ದಾರೆ ಜನ. ಬ್ರಿಡ್ಜ್ ಮಾಡ್ತೀವಿ ಅಂತ ಅಧಿಕಾರಿಗಳು ಹೇಳ್ತಾರೆ, ಮತ್ತೆ ಸೈಲೆಂಟ್ ಆಗ್ತಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಮುಂದೆ ವಿದ್ಯಾರ್ಥಿಗಳು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ರಿ. ಹಳ್ಳ ದಾಟಬೇಕು, ಶಾಲೆಗೆ ಹೋಗ್ಬೇಕು ಅಂತ ಅಂದ್ರೆ ಹಳ್ಳ ದಾಟೋದು ಹೇಗೆ? ಇಷ್ಟು ಪುಟ್ಟ ಪುಟ್ಟ ಮಕ್ಕಳು ಉಕ್ಕಿ ಹರಿಯೋ ಈ ಹಳ್ಳ ದಾಟೋವಾಗ ಏನಾದ್ರೂ ಅನಾಹುತ ಆದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹಗ್ಗ ಹಾಕಿದ್ದಾರೆ. ಪೋಷಕರು ಅಲ್ಲಿ ಬಂದು ಹಗ್ಗ ಹಿಡಿಬೇಕು ಮಕ್ಕಳು ಶಾಲೆಗೆ ಹೋಗೋವಾಗ, ವಾಪಸ್ ಬರೋವಾಗ. ಇಲ್ಲ ಅಂದ್ರೆ ಮಕ್ಕಳು ಶಾಲೆಗೆ ಹೋಗೋದಕ್ಕಾಗಲ್ಲ, ಹಳ್ಳ ದಾಟೋಕ್ಕಾಗಲ್ಲ. ಕಾಲ ಬಂದ್ರೆ ಸಾಕು ಈ ಅಲಿಯಾಬಾದ್ ಗ್ರಾಮದ ಈ ತೋಟದ ವಸ್ತಿಯ ಜನರ ಪರಿಸ್ಥಿತಿ ಅಯೋಮಯವಾಗುತ್ತೆ. ಅದರಲ್ಲೂ ಸಹ ಮಕ್ಕಳದು ಪ್ರಾಣಾಪಾಯ, ಅಂದರೆ ಪ್ರಾಣಾಪಾಯದಲ್ಲಿಯೇ ಪ್ರತಿನಿತ್ಯ ಅವರು ಶಾಲೆಗೆ ಹೋಗುವಂಥದ್ದು. ಹಳ್ಳ ದಾಟಬೇಕಾದ್ರೆ ಜೀವವನ್ನೇ ಪಣಕ್ಕಿಡಬೇಕು ಅವರು. ನಾನೀಗ ಅಲಿಯಾಬಾದ್ ಹಳ್ಳದಿಂದಲೇ ಒಂದು ವರದಿಯನ್ನು ಕೊಡ್ತಾ ಇದ್ದೀನಿ. ಹಿಂದ್ಗಡೆ ನೋಡ್ಬೋದು, ಈ ರೀತಿ ಮಕ್ಕಳು ಶಾಲೆಗೆ ಹೋಗಬೇಕಾದ್ರೆ ಈ ರೀತಿಯಾಗಿ ಅಂದರೆ ನೀರಲ್ಲಿ ಮುಳ್ಕೊಂಡು ಪ್ರತಿನಿತ್ಯ ಕೂಡ ಈ ಪೋಷಕರು ಸಹ ಆ ಮಕ್ಕಳನ್ನು ಶಾಲೆಗೆ ಕಳಿಸೋದಕ್ಕೆ ಈ ರೀತಿಯಾದಂಥ ಒಂದು ಹರಸಾಹಸವನ್ನು ಪಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಅಂದರೆ ಒಂದು ಭಾಗದಿಂದ ಹಿಡ್ಕೊಂಡು ಇನ್ನೊಂದು ಭಾಗಕ್ಕೆ ಹಗ್ಗವನ್ನು ಹಿಡ್ಕೋತಾರೆ. ಆ ಹಗ್ಗವನ್ನು ಹಿಡ್ಕೊಂಡ್ರೆ ಮಕ್ಕಳು ಆ ಹಗ್ಗಗಳನ್ನೇ ಹಿಡ್ಕೊಂಡು ಏನಂತಂದರೆ ಜೀವವನ್ನು ಪಣಕ್ಕಿಟ್ಟು ಮಕ್ಕಳು ಶಾಲೆಗೆ ಹೋಗಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ಗ್ರಾಮಸ್ಥರ ಆಗ್ರಹ ಇರುವಂಥದ್ದು ಏನಂತ ಹೇಳಿದ್ರೆ, ಇಲ್ಲೊಂದು ಸೇತುವೆ ಮಾಡಿಕೊಟ್ರೆ ನಮ್ಗೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು. ಅಂದರೆ ಸಾಕಷ್ಟು ವರ್ಷಗಳಿಂದ ಈ ಬೇಡಿಕೆಯನ್ನು ಇಡ್ತಾನೆ ಬಂದಿದ್ದಾರೆ. ಆದರೆ ಇಲ್ಲಿ ಮಾತ್ರ ಪ್ರತಿನಿತ್ಯವೂ ಸಹ ಏನಂದ್ರೆ ನರಕ ಯಾತನೆಯನ್ನು ಅನುಭವಿಸಿ ಮಕ್ಕಳು ಶಾಲೆಗೆ ಹೋಗಬೇಕಾದ ಪರಿಸ್ಥಿತಿ ನಿರ್ಮಾಣ ಇದೆ. ಒಂದು ಕಡೆಗೆ ಮಕ್ಕಳ ಪರಿಸ್ಥಿತಿ ಹೀಗಾದ್ರೆ ರಾತ್ರೋರಾತ್ರಿ ಏನಾದರೂ ಹಳ್ಳ ಬಂದ್ಬಿಟ್ರೆ, ಇನ್ನೂ ಜಾಸ್ತಿ ಹಳ್ಳ ಬಂದ್ಬಿಟ್ರೆ, ಯಾರಾದ್ರೂ ಆಸ್ಪತ್ರೆಗೆ ಹೋಗ್ಬೇಕಂತಂದ್ರೆ ಅವರಿಗೆ ಏನಂತಂದ್ರೆ ಸಿಕ್ಕಾಪಟ್ಟೆ ಏನಂದ್ರೆ ಅವರಿಗೆ ತೊಂದರೆ ಆಗುವಂಥದ್ದು. ಮತ್ತೊಂದು ಕಡೆಗೆ ಅವರು ಹಿಡಿಶಾಪವನ್ನು ಹಾಕ್ತಾನೆ ಈ ಹಳ್ಳವನ್ನು ದಾಟಬೇಕಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮತ್ತೊಂದು ಕಡೆಗೆ ರಾತ್ರಿ ಈ ರೀತಿಯಂಥ ವ್ಯವಸ್ಥೆ ಇದ್ರೆ ಒಳ್ಳೆಯದು. ಇನ್ನೂ ಹಳ್ಳ ಹೆಚ್ಚಾಗಿದ್ದು ಜನ ಯಾರಾದರೂ ಇರಲಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಏನಂದ್ರೆ ಪ್ರಾಣಾಪಾಯ, ಕಟ್ಟಿಟ್ಟ ಬುತ್ತಿ, ಈ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಲ್ಲಿ ಮಕ್ಕಳನ್ನೇ ಮಾತನಾಡಿಸ್ತೀನಿ. ದಿವಸ ಈ ಪಾಲಕರು ಬಂದು ಹಗ್ಗ ಹಿಡಿಬೇಕಂತ ಅಟ್ಟೆ ಹೋಗ್ಬೇಕ್ರಿ. ಅಲ್ಲ, ಹೋಗುವಾಗ ನಿಮ್ಗೆ ಹೆದರಿಕೆ ಬರೋದಿಲ್ಲ? ಬರ್ತೈತ್ರಿ, ಪಾಲಕರು ಇರ್ತಾರಲ್ರಿ, ದೊಡ್ಡವ್ರು ಬಂದು ರಕ್ಷಿಸ್ತಾರೆ ನಮ್ಮ. ಈಗ ದಿವಸ ಹಿಂಗೆ ಹಗ್ಗ ಹಿಡ್ಕೊಂಡು ನೀವು ಹಾಂ ರೀ ಹೆಂಗೆ ವ್ಯವಸ್ಥೆ ಮಾಡ್ತಾರ ನೀವು ಶಾಲೆಗೆ ಹೋಗ್ಬೇಕಾದ್ರೆ? ಈ ಹಗ್ಗ ಹಿಡಿದು ಅವ್ರು ಪಾಲಕರು ಹಿಡಿತಾರೆ, ನಾವು ಹಿಡ್ಕೊಂಡು ಹೋಗ್ಬೇಕ್ರಿ. ಮತ್ತು ಕೆಲವೊಬ್ಬರೆಲ್ಲ ಮತ್ತೆ ಇನ್ನೂ ಸಣ್ಣ ಮಕ್ಕಳು ಇದ್ನ ಹೆಂಗೆ ಪಾಪ ಅವು ಹತ್ಕೊಂಡು ಹೋಗ್ತಾರ್ರಿ. ಭಾಳ ನೀರು ಬಕ್ಕಳು ಬಂದಿರ್ತಾವ್ರಿ. ಅದ್ರ ಸಲುವಾಗಿ ನಮಗೆ ಹೋಗಕ್ಕೆ ಆಗೋದಿಲ್ಲ ರೀ. ಅದ್ರ ಸಲುವಾಗಿ ನಾವು ಸ್ಕೂಲ್ ಬಿಟ್ಕೊಂಡೆ ಶಾಲೆಗೆ ಬೈತಾರೆ ಸರ್ಗಳು ಎಲ್ಲರೂ ಬೈತಾರೆ. ನೀವು ಹಿಂಗೆ ಮಾಡಿದ್ರೆ ನಿಮ್ಮ ಜೀವನ ಹೆಂಗೆ, ನಿಮ್ಮ ಲೈಫ್ ಹೆಂಗತ್ತ ಬೈತಿರ್ತಾರೆ. ಮಿಸ್ ರೀ ಹಿಂಗೆ ಆಗ್ತದ್ರಿ ಅಂತಂದ್ರೆ ನಿಮಗೆ ಫೂಲ್ ಕಟ್ಟಕ್ಕೆ ಬರೋದಿಲ್ಲ ಏನಂತ ಹಿಂಗೆ ಬೈತಾರೆ. ನಿಮಗೆ ಸೇತುವೆ ಬೇಕಾಗಿತ್ತು ಈಗ? ಹಾಂ ರೀ. ಈಗ ನೀವು ಹಳ್ಳ ದಾಟಬೇಕಾದ್ರೆ ಹೆಂಗೆ ಮಾಡ್ತೀರಿ? ಹೆಂಗೆ ಪಾಲಕರಾದರೂ ದಾಟಿಸ್ತಾರೆ, ಇಲ್ಲಾಂದ್ರೆ ಹಿಂಗೆ ಈ ರೀತಿ ಹಗ್ಗ ಹಿಡಿದು ದಾಟಿಸ್ತಾರೆ. ಆ ಹಳ್ಳ ಬಂದ್ಗಳೇ ಸ್ಕೂಲ್ ಬಿಡೋದು ಆಗ್ಬಿಡ್ತೈತಿ. ವಿದ್ಯಾಭ್ಯಾಸ ಮತ್ತು ನೀರು ಬಂದಿರ್ತಾವ್ರಿ, ಬಿಡೋದು ಆತೈತೆ. ಮಿಸ್ ಮುಂದೆ ಹೇಳಿದ್ಗಳೇ ಅವ್ರು ನೀವು ಹಿಂಗೆ ಮಾಡ್ತೀರಿ ಅಂತ ಅವ್ರು ಡೈಲಿ ಬೈಯಕ್ಕೆ ಶುರು ಮಾಡ್ತಾರೆ. ಈಗ ಮತ್ತೆ ಐತಲ್ರಿ, ಈಗ ಹಳ್ಳಕ್ಕೆ ನಾವು ಹಿಂಗೆ ಇದು ಮಾಡತ್ತಗಳೇ ಲೇಟ್ ಆಯ್ತು ಅಂದ್ರೆ ಮತ್ತೆ ಹೊಡಿತಾರೆ ಸ್ಕೂಲ್ ಹೊಡಿತಾರ. ಯಾಕೆ ಲೇಟಾಗಿ ಬಂದಿರಿ ನೀವು ಸ್ಕೂಲಿಗೆ ಅಂತ ಹಿಂಗೆ ಹೇಳದ್ಗಳನ್ನೇ ನಿಮಗೆ ಕಟ್ಟಕ್ಕೆ ಬರೋದಿಲ್ಲ, ಇದು ಹೇಳಬೇಕಿಲ್ಲ, ನಿಮ್ಮ ಊರಾಗ ಯಾರು ಸದಸ್ಯರು ಅದಾರ ಅವ್ರೆಲ್ಲರಿಗೂ ಹೇಳಿ ನೀವು ಮಾಡಿಸ್ಬೇಕಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಇದು ಇನ್ನಾದ್ರೂ ಯಾರು ಕಟ್ಟೋಲ್ಲ. ನಿಮ್ಮ ಕ್ಷೇತ್ರಕ್ಕೊಬ್ಬರು MLA ಅಂತ ಇರ್ತಾರ, ಅವ್ರು ಇದನ್ನೆಲ್ಲ ಮಾಡ್ತಿರ್ತಾರ. ಮತ್ತು ಅವ್ರಿಗೆ ನೀವು ಏನು ಆಗ್ರಹ ಮಾಡ್ತೀವಿ? ನೀನು ಅವ್ರಿಗೆ ಹೇಳ್ತೇವ್ರಿ, ಅವ್ರು ಮಾಡ್ತೀನಿ ಅಂತಾರೆ, ಅಷ್ಟೇ ಗಪ್ ಕೂತ್ ಬಿಡ್ತಾರೆ. ಸ್ಕೂಲಿಗೆ ಹೋದಾಗ ಜೋರಾಗಿ ಹಳ್ಳ ಬಂದ್ಗಳನ್ನೇ ನಾವು ಅಲ್ಲೇ ನಿಂದಿರ್ಬೇಕಾತೈತ್ರಿ. ಹಾಗಾದ್ರೆ ಹೆಂಗ್ರಿಗೆ ಮುಂದೆ ವ್ಯವಸ್ಥೆ? ಮಕ್ಕಳೆಲ್ಲ ಅದು ನೋಡೋದು ಬೈದೊಳಗದಾರ, ನೀವೆಲ್ಲ ಹಗ್ಗ ಕಟ್ಟಿ ಹಿಂಗೆ ಹಗ್ಗ ಹಚ್ಕೊಂಡು ದಿನ ಹೊತ್ತು ನೋಡ್ರಿ ನಾವು ದಗದ ಬಿಟ್ಕೊಂಡು ಮಕ್ಕಳು ಸಾಲಿಗೆ ಕಳ್ಸಕ ಇಟ್ಟು ಬಂದು ಹಳ್ದಾಗ ನಿಂದಿರ್ಬೇಕು ಸರ. ಒಟ್ಟೆ ಈ ಹಳ್ಳ ಒಟ್ಟು ನಮ್ಗೆ ಹಾಚ್ಬಿಡೋದು, ಸೈಕಲ್ ಮೋಟ್ರ್ ಹೋಗಿಸ್ಬಿಡಂಗಿಲ್ಲ ರೀ. ಏನೋ ಎಮರ್ಜೆನ್ಸಿ ಒಂದು ಏನರ ಜೀವಕ್ಕೆ ಬಂದ್ರು ನಾವು ಅಲ್ಲೇ ಸತ್ತು ಹೋಗ್ಬೇಕಾಗತ್ತೆ ಸರ್. ಯಾವ ಗಾಡಿ ಬರೋಂಗಿಲ್ಲ, ಯಾವ ಟೈಮ್ ಬರೋಂಗಿಲ್ಲ, ಏನು ಬರೋಂಗಿಲ್ಲ. ಮತ್ತು ನಾವು ಹೆಂಗೆ ಮಾಡ್ಬೇಕ್ರಿ ಸರ್? MLA ಅವ್ರಿಗೆ ಹೇಳಂಗಿಲ್ಲ. MLA ಅವ್ರು ಕಣ್ಣು ಮುಚ್ಕೊಂಡು ತಮ್ಮ ಆಫೀಸ್ದಾಗ ಆರ್ಸಿ ಬಂದ್ಕೊಂಡು ಕೂತು ಬಿಡ್ತಾರೆ. MLA ಅವರು ಗಮನಕ್ಕೆ ತಂದಿರಿದು ಎಲ್ಲ ಬಂದ್ಕೊಂಡು 2-3 ಸಾರಿ ಪೂಜೆ ಮಾಡಿ ಹೋದ್ರು. ಒಮ್ಮೆ ಯಾರು ಅಷ್ಟು ಕೆಲಸ ಪೂಜೆನೂ ಆಗಿದೆ, ಇದು ಸೇತು ಮಾಡ್ಬೇಕಂತ ಹೇಳಿ. ಆಗ್ಯದ್ರಿ. ಅವಾಗ ಹೋದ್ರ ದೇವಾನಂದ ಚೌಹಾಣ್ ಇದ್ದಾಗ್ರಿ ಪೂಜೆ ಮಾಡಿ ಹೋದ್ರಿ. 2 ಸಾರಿ ಬಂದು ಪೂಜೆ ಮಾಡಿ ನಮ್ಮ ಕೈಲಿ ಪೂಜೆ ಮಾಡಿಸಿ ಗುದ್ಲಿ ಹಾಕಿ ಮುಹೂರ್ತ ಮಾಡಿ ಹೋಗ್ಯಾರ್ರಿ. ಯಾವುದು ಒಂದು ಕೆಲಸ ಮಾಡೋರು ಸರ್. ಒಟ್ಟೆ
ಮತ್ತು ನಾವು ಬಡ್ರು ಇದ್ದಿಲ್ಲ ಇಲ್ಲೆಲ್ಲ ರೈತರು ಏನು ಮಾಡ್ಬೇಕ್ರಿ ಐನ್ ಟೈಮ್ದಾಗ ಹಾಳು ಬರ್ತದ ಸಾಲಿ ಮಕ್ಳು ದಿನ ಹೋಗ್ತಾವು ದಿನ ಈ ಪರಿ ಹಿಂಗೆ ಆದಾಗ ಹೆಂಗೆ ಆಗ್ಬೇಕ್ರಿ ಸರ್ ದಿನ ಹಗ್ಗ ಹಚ್ಕೊಂಡು ಹೆಂಗೆ ದಾಟಿಸ್ಲಾಕ ಬರ್ತದೆ ದಗದ ಬಗ್ಸಿಬಿಟ್ಟು ಎಲ್ಲ ಭಾಳ ಹೈರಾಣ ಅದ ಸರ್ ನಮ್ಗೆ. ಈ ಸೇತುವೆಯ ನಿರ್ಮಾಣಕ್ಕೆ ಈಗಲೇ 2-3 ಬಾರಿ ಪೂಜೆ ಆಗಿದೆ ಅಂತೇಳಿ, ಆದರೆ ಕೆಲಸ ಮಾತ್ರ ಆಗ್ತಾ ಇಲ್ಲ. ಇನ್ನಾದರೂ ಇಲ್ಲಿನ ಶಾಸಕರು ಇತ್ತ ಗಮನ ಹರಿಸಿ ಮಕ್ಕಳವನ್ನ ಪ್ರಾಣಕ್ಕೆ ಏನು ಸಂಚಕಾರ ಆಗಿದೆ ಆ ಹಳ್ಳಕ್ಕೆ ಒಂದು ಸೇತುವೆಯನ್ನು ಕಟ್ಟಿಕೊಡ್ಬೇಕಾಗಿದೆ. ಆದಷ್ಟು ಬೇಗನೆ ಈ ಕೆಲಸ ಆಗಬೇಕಾಗಿದೆ. ವಿಜಯಪುರ ಅಪ್ಪು ಜೊತೆಗೆ ಷಡಕ್ಷರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.